ತುಂಗಭದ್ರಾ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಉದ್ಘಾಟನೆಗೆ ಆಗಮಿಸಿದಂತಹ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಪಾವಗಡ ತಾಲೂಕಿಗೆ ದೇವರಾದಂಥ ಸಿದ್ದರಾಮಯ್ಯ ಸಾಹೇಬನವರೇ, ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯ ಮಾನ್ಯ ಗೃಹ ಸಚಿವರು, ನನ್ನ ಗುರುಗಳು, ನನ್ನ ದೇವರು ಸಮಾನರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ, ಅದೇ ರೀತಿ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಗೆ ಪಂಚಾಯತ್ ರಾಜ್ ಇಲಾಖೆ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಅದೇ ರೀತಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪಣ್ಣವರೇ, ನಮ್ಮ ಲೋಕಸಭಾ ಸದಸ್ಯರಾದಂಥ ಗೋವಿಂದ ಕಾರಜೋಳ ಸಾಹೇಬ್ರೆ, ಹಾಗೂ ನನ್ನ ತಂದೆಯವರಾದಂಥ ವೆಂಕಟರಮಣಪ್ಪನವರೇ, ಹಾಗೂ ನಮ್ಮ ತುಮಕೂರು ಜಿಲ್ಲೆಯ ಮತ್ತೋರ್ವ ಹಿರಿಯ ರಾಜಕಾರಣಿ ದೆಹಲಿ ಪ್ರತಿನಿಧಿಗಳಾದಂಥ ಜಯಚಂದ್ರ ಸಾಹೇಬ್ರೆ, ಹಾಗೂ ನಮ್ಮ ತುಮಕೂರು ಜಿಲ್ಲೆಯ MLC ಹಾಗೂ ನನ್ನ ಆಪ್ತ ಸ್ನೇಹಿತರಾದಂಥ ಆರ್ ರಾಜೇಂದ್ರರವರೇ, ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀನಿವಾಸರವರೇ, ತುಮಕೂರು ಜಿಲ್ಲೆಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಗೌಡ್ರೆ, ನನ್ನ ವೆಂಕಟೇಶ್ವರ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ನನ್ನ ಸಹೋದರರಾದಂಥ ಕುಮಾರಸ್ವಾಮಿ ಅವರೇ, ಹಾಗೂ ನಮ್ಮ ಸಹೋದರರು, ಇನ್ನೊಬ್ಬ ಶಾಸಕರು, ನಮ್ಮ ಅಣ್ಣವರಾದಂಥ ಚಳ್ಳಕೆರೆ ಶಾಸಕರಾದಂಥ ರಘುಮೂರ್ತಿ ಅವರೇ, ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯವರಾದಂಥ ಶುಭಾ ಕಲ್ಯಾಣ್ರವರೇ, ನಮ್ಮ CEO ಅವರಾದಂಥ ಪ್ರಭುರವರೇ, ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಅಶೋಕ್ ರವರೇ, ನಮ್ಮ IG ಅವರಾದಂಥ ಕೇಂದ್ರ ವಲಯ IG ಅವರಾದಂಥ ಲಾಭೂರಾಮ್ರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿಗೆ ತಾಲ್ಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದಂತಹ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಒಂದು ಮಹತ್ತರವಾದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಬಂಧು, ಬಡವರ ಆಶಾಕಿರಣ, ದಲಿತರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕುಡಿಯೋ ನೀರಿಗೆ ಉದ್ಘಾಟನೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾದಂಥ ಯೋಜನೆ ಏನಾದರೂ ಇದೆಯಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಇವತ್ತು ಅವರು ಮಾಡಿದಂತಹ ಈ ಯೋಜನೆಗೆ ನಮ್ಮ ತಾಲೂಕಿನ ಜನ ಇನ್ನು 10 ತಲೆಮಾರುಗಳಾದರೂ ಸಿದ್ದರಾಮಯ್ಯ ಸಾಹೇಬರು ಮರೆತರೆ ತಿನ್ನಕ್ಕೆ ಅನ್ನ ಸಿಗಲ್ಲ ನಮಗೆ. ಯಾಕಂತಂದ್ರೆ ಸಾವಿರಾರು ಲಕ್ಷಾಂತರ ಜನ, 2.5-3 ಲಕ್ಷ ಜನ ಇವತ್ತು ನಾವು ಏನರಿಂದ ಬಳಲ್ತಾ ಇದ್ವಿ? ಫ್ಲೋರೈಡ್ ವಾಟರಿಂದ ಬಳಲ್ತಾ ಇದ್ವಿ. ನಾವು ಹುಟ್ಟೋ ಮಕ್ಕಳಿಗೆ ಹೇಳ್ಬೇಕು, ನಾವು ಸಿದ್ದರಾಮಯ್ಯ ಸಾಹೇಬರು ನೆನೆಸ್ಬೇಕು. ಯಾಕಂದ್ರೆ ಫ್ಲೋರೈಡ್ ಮುಕ್ತ ಪಾವಗಡವನ್ನು ಮಾಡಿದಂಥ ಧೀಮಂತ ನಾಯಕ ಯಾರಾದರೂ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರೂ ಒಂದ್ಸಲ ಎದ್ದು ನಿಂತ್ಕೊಂಡು ಒಂದು ನಮಸ್ಕಾರವನ್ನ ಹೇಳ್ಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಬೇಡ್ಕೊತಾ ಇದ್ವಿ. ಇವತ್ತು ಕುಡಿಯೋ ನೀರು ಕೊಟ್ಟಂತ ದೇವ್ರ ಸಮಾನರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಫ್ಲೋರೈಡ್ ವಾಟರ್ ಇಲ್ಲ ನಮಗೀಗ, ಎಲ್ಲೂ ವಾಟರ್ ಫಿಲ್ಟರ್ ಆಗಂಗಿಲ್ಲ. 1000 ಅಡಿ ಬೋರ್ ಕೊರೆದ್ರು ನೀರು ಸಿಗ್ತಾ ಇರಲಿಲ್ಲ ಅಂತ ಪಾವಗಡದಲ್ಲಿ ಇವತ್ತು 300-350 ಅಡಿಗೆ ನೀರು ಸಿಗ್ತದೆ ಅಂದ್ರೆ ಅದಕ್ಕೆ ಕಾರಣಕರ್ತರಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಿಗೂ ನಾವು ಸರಿಸಮಾನವಾಗಿದ್ದೀವಂತ ತೊಡೆತಟ್ಟಿ ಹೇಳ್ಕೋಬೇಕಾದ್ರೆ
ಅದಕ್ಕೆ ಕಾರಣಕರ್ತರು ಸಿದ್ದರಾಮಯ್ಯ ಸಾಹೇಬರು. ಈ 10-15 ವರ್ಷಗಳ ಹಿಂದೆ ಒಂದು ಎಕರೆಗೆ 5,000, 10,000 ಜಾಸ್ತಿ ರೇಟ್ ಅಂದ್ರೆ 25,000 ಇತ್ತು ನಮ್ಮ ತಾಲೂಕಿನಲ್ಲಿ. ಇವತ್ತು 25-30 ಲಕ್ಷ. ಪಾವಗಡ ಟೌನ್ ಅಕ್ಕಪಕ್ಕ 2.5-3 ಕೋಟಿ ರೂಪಾಯಿ ಆಗಿದೆ. ಅಂದ್ರೆ ನಾವು ಇನ್ನೆಷ್ಟು ಎತ್ತರಕ್ಕೆ ಬೆಳೆದಿದ್ದೀವಿ. ಕುಡಿಯೋ ನೀರು ಕೊಟ್ಟಿದ್ದಾರೆ, ಕೆರೆಗಳಿಗೆ ನೀರು ತುಂಬಿಸೋ ಕಾರ್ಯನೂ ಆಗ್ತದೆ. ತುಂಗಭದ್ರಾ ಕುಡಿಯೋ ನೀರು, ತುಂಗಭದ್ರಾ ಎತ್ತಿನ ಹೊಳೆ ಎಲ್ಲಾನು ನಮಗೆ ಕೊಟ್ಟಂತ ಧೀಮಂತ ನಾಯಕರು ಸಿದ್ದರಾಮಯ್ಯ ಸಾಹೇಬರು. ಅದೇ ರೀತಿ ನಮ್ಮ ಇವತ್ತು ಕೆಲವು ಬೇಡಿಕೆಗಳಿದೆ. ಸಿದ್ದರಾಮಯ್ಯ ಸಾಹೇಬರು ಈ 2.5 ವರ್ಷದಲ್ಲಿ ವಿಶ್ವದಲ್ಲೇ ಪಾವಗಡ ತಾಲೂಕಿನ ಗುರ್ತಿಸೋ ತರ ಮಾಡಿದಂತ ಧೀಮಂತ ನಾಯಕರು. ಒಂದೇ ಒಂದು ನಮ್ಮ ಕೆಲವು ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಜನ್ಮದಲ್ಲೂ ಸಿದ್ದರಾಮಯ್ಯ ಸಾಹೇಬರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶ್ವ ಮಟ್ಟದಲ್ಲಿ ಪಾವಗಡ ತಾಲೂಕು ಇವತ್ತು ಗುರುತಿಸ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರ ಕಾರಣ. ಇವತ್ತು ನಾವು ಎಲ್ಲರಿಗಿಂತ ಹೆಚ್ಚಿನದಾಗಿ ನಾವು ಪಾವಗಡ ಎಷ್ಟು ಬರಪೀಡಿತ ಹಿಂದುಳಿದ ತಾಲೂಕಾಗಿತ್ತೋ ಅಷ್ಟೇ ನಾವು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಆ ಕೆರೆಗಳ ನೀರು ತುಂಬಿಸಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿಗಳು ಭಾಷಣಗಳು ಹೊಡೆದು ಹೋಗ್ಬಿಟ್ಟಿದ್ದಾರೆ. ಆದರೆ ನಿಜವಾದಂತ 5 ಗ್ಯಾರಂಟಿ ಕೊಟ್ಟಂತ ಮಹಾನ್ ನಾಯಕ ಈ ರಾಜ್ಯದಲ್ಲಿ ಇಂಥವರು ಮುಂದಿನ 10 ವರ್ಷಗಳ ಕಾಲ ಇದ್ರೆ ನಮ್ಮ ರಾಜ್ಯ ಸುಭಿಕ್ಷವಾಗಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನಮಗೆ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ 100 ಕೋಟಿ ಕೆಲಸಗಳಾಗ್ತಾ ಇದೆ. ಕೆಲವರು ಈ ಬಿಜೆಪಿ JDSನವ್ರಿಗೆ ಮಾಡಕ್ ಕೆಲಸ ಇಲ್ಲದೆ ಏನೇನೋ ಹೇಳ್ಕೋಬಹುದು. ನನ್ನ ತಾಲೂಕಿನಲ್ಲಿ ಹೆಂಗ್ ಡೆವಲಪ್ ಆಗ್ತಾ ಇದೆ ಹೇಳಿ. ಈಗ CC ರಸ್ತೆ ಮಾದೇವಪ್ಪಣ್ಣವರು 15 ಕೋಟಿ ಕೊಟ್ಟಿದ್ದಾರೆ. ಒಳ್ಳೆ ಸುಸಜ್ಜಿತವಾದಂತ 26 ಕೋಟಿ ಹಾಸ್ಟೆಲ್ ಬಿಲ್ಡಿಂಗ್, SC ST ಹಾಸ್ಟೆಲ್ ಬಿಲ್ಡಿಂಗ್ ಅನ್ನ ಈಗ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಗೃಹ ಸಚಿವರಾದಂತಹ ಪರಮೇಶ್ವರ್ ಸಾಹೇಬರ ಆಶೀರ್ವಾದ ಭದ್ರವಾಗಿರೋದ್ರಿಂದ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಬೈಪಾಸ್ ರಸ್ತೆ ಸಿದ್ದರಾಮಯ್ಯ ಸಾಹೇಬರು ಕೇಳ್ಕೊಂಡಾಗ ಸತೀಶ್ ಜಾರಕಿಹೊಳಿ ಇವತ್ತು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ರಾಜ್ಯದಲ್ಲಿ 4-5 ಬೈಪಾಸ್ ರಸ್ತೆಗಳನ್ನ ಪಟ್ಟಿಗೆ ಸೇರ್ಕೊಂಡಿದೆ. ಅದರಲ್ಲೂ ಪಾವಗಡನೂ ಹೊಂದಿದೆ. ಅವರು ಬಂದಿದ್ರೆ ಇವತ್ತು ಅನೌನ್ಸ್ ಮಾಡಿರೋರು. ಅದೇ ರೀತಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ನಾಡ್ ಅವರಿಗೆ ಹಣ ನಮಗೆ ಒಂದು ಬರಪೀಡಿತ ತಾಲೂಕು ನಮ್ಮ ಬಾರ್ಡಲ್ಲಿದೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ 35 ಕೋಟಿ ವೆಚ್ಚದಲ್ಲಿ ಕಾರ್ಮಿಕ ಶಾಲೆಯನ್ನ ಮಂಜೂರು ಮಾಡಿದ್ದಾರೆ. ಅದೇ ರೀತಿ ಅಲ್ಪಸಂಖ್ಯಾತರ ಸಚಿವರು ನಮ್ಮ ಅಣ್ಣವರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ನನಗೆ ಮುನ್ಸಿಪಲ್ ಎಲೆಕ್ಷನ್ ಬರ್ತಾ ಇದೆ, ಕಡುಬಡವರು ತುಂಬಾ ಜನ ಇದ್ದಾರೆ ಪಾವಗಡದಲ್ಲಿ, 500 ಮನೆಗಳು ಕೇಳಿದ್ರೆ 500 ಮನೆಗಳನ್ನ ಆದೇಶ ಒಂದು ವಾರದಲ್ಲಿ ಕೊಡ್ತಾರೆ. ಅವ್ರು ಬಂದಿದ್ರೆ ಅನೌನ್ಸ್ ಮಾಡಿರೋರು. ಅದೇ ರೀತಿ ಮುರಾರ್ಜಿ ಶಾಲೆಯನ್ನ, ಮೈನಾರಿಟಿ ಮುರಾರ್ಜಿ ಶಾಲೆಯನ್ನ ಮಂಜೂರು ಮಾಡಿದ್ದಾರೆ 35 ಕೋಟಿ ವೆಚ್ಚದಲ್ಲೂ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಿದ್ದೀನಿ. ಇದೇ ತರ ನಮ್ಮ ಮಹಿಳಾ ಕಾಲೇಜಿಗೆ 11 ಕೋಟಿ ಶಾಂಕ್ಷನ್ ಮಾಡಿದ್ದಾರೆ. ಆಮೇಲೆ ರಂಗಶೆಟ್ಟಿ ಕಾಲೇಜ್ ಬಾಯ್ಸ್ ಕಾಲೇಜ್ಗೆ 11 ಕೋಟಿ. ಆಮೇಲೆ BCM ಹಾಸ್ಟೆಲ್, ಅನೇಕ ವಿವಿಧ ಕಾರ್ಯಕ್ರಮಗಳನ್ನ ಉದ್ಘಾಟನೆಗೆ ನಮ್ಮ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅದರಿಂದ ವಿವರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡಿಕೊಂಡಿದ್ದೀನಿ, ಮಾದೇವ ಸಾಹೇಬರಿಗೂ ಮನವಿ ಮಾಡಿಕೊಂಡಿದ್ದೇನೆ, ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾಹೇಬರಿಗೂ ಹೇಳಿದೀವಿ. ಅನೇಕ CC ರಸ್ತೆಗಳನ್ನ 14 ಕೋಟಿ ವೆಚ್ಚದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗಲೂ ಕೆಲಸಗಳು ನಡೀತಾ ಇದೆ. ಹಳ್ಳಿಗಳಲ್ಲಿ ಒಂದೊಂದು ಹಳ್ಳಿಗೆ 50 ಲಕ್ಷ CC ರಸ್ತೆ ಚರಂಡಿಗೆ ನಿರ್ಮಾಣ ಮಾಡಲಿಕ್ಕೆ 12 ಕೋಟಿ ಹಣವನ್ನ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 50 ಕೋಟಿಯನ್ನ ತಲಾ 50 ಶಾಸಕರಿಗೆ 50 ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನ ಜನತೆಗೆ ವಸತಿ ಇಂದಿನ 5 ವರ್ಷಗಳ ಕಾಲ ಒಂದು ಮನೆನೂ ಕೊಡ್ಲಿಕ್ಕೆ ಆಗಿರ್ಲಿಲ್ಲ.
ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡೋದಿಷ್ಟೇ, ತುಂಬಾ ಕಡು ಬಡವರಿದ್ದಾರೆ. ನಮಗೆ 2,000-3 ಸಾವಿರ ಮನೆಗಳನ್ನ ತಾವು ಮಾತಲ್ಲಿ ಘೋಷಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹೆಚ್ಚಿನಾಗಿ ವಿದ್ಯಾಭ್ಯಾಸಕ್ಕೆ ನಮ್ಮ ತುಮಕೂರಿಗೆ ಹೋಗಬೇಕು, ತುಂಬಾ ಸಮಸ್ಯೆಗಳಾಗ್ತಾ ಇದೆ. ನಮಗೆ ಹಾಸ್ಟೆಲ್ಗಳ ಸೌಲಭ್ಯ ಇಲ್ಲಾಂದ್ರೆ ಮೇಲ್ದರ್ಜೆಗನ್ನ ಹಾಸ್ಟೆಲ್ಗೆ ಏರಿಸಿ ತುಮಕೂರಿನಲ್ಲಿ ಪಾವಗಡಕ್ಕೆ ಅಂತ ಒಂದು 30% ರಿಸರ್ವೇಶನ್ ಕೊಡಬೇಕು. ಯಾಕಂದ್ರೆ ಸುಮಾರು ಅಂದ್ರೆ ಇಲ್ಲಿಂದ ಪಾವಗಡದಿಂದ ಒಂದು 500-1000 ಜನ ತುಮಕೂರಲ್ಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಬರ್ತಿದ್ದಾರೆ. ಇಲ್ಲಿ ನಿರುದ್ಯೋಗಿಗಳು ಜಾಸ್ತಿ ಇರೋದ್ರಿಂದ ಇಂಡಸ್ಟ್ರಿಯಲ್ ಪಾರ್ಕ್ ಇದೆ, ಒಳ್ಳೆ ಇಂಡಸ್ಟ್ರೀಸ್ ಅನ್ನ ಮಾಡಿಕೊಡ್ಬೇಕು. ಅದೇ ರೀತಿ ಅನೇಕ ಬೇಡಿಕೆಗಳಿದೆ, ಸಾಹೇಬರಲ್ಲಿ ಮನವಿ ಮಾಡಿದ್ದೀನಿ. ಹೆಚ್ಚಿನದಾಗಿ ಮಾತನಾಡೋರು ನಮ್ಮ ಲೀಡರ್ಗಳಿದ್ದಾರೆ, ಹಂಗಾಗಿ ನಮ್ಮ ನಾಯಕರು ಮಾತಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮ್ಮ ತಾಲೂಕಿನ ಜನತೆಗೆ ಕೈ ಮುಗಿದು ನನ್ನ ಮಾತುಗಳನ್ನು ಮುಗಿಸ್ತಾನೆ. ಈ ಒಂದು ತುಂಗಭದ್ರಾ ಕುಡಿಯೋ ನೀರಿನ ಯೋಜನೆಗೆ ಹೋರಾಟ ಮಾಡಿದಂತಹ ತಾಲೂಕಿನ ಅನೇಕ ಸಂಘ ಸಂಸ್ಥೆಗಳು, ರೈತ ಸಂಘದ ಮುಖಂಡರುಗಳು, ಸ್ವಾಮೀಜಿಯವರು, ಮುಖ್ಯವಾಗಿ ನಮ್ಮ ತಾಲೂಕಿನ ಜನತೆಗೆ ಸಾಷ್ಟಾಂಗ ನಮಸ್ಕಾರ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಪಾವಗಡ ಜನತೆಯ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜೊತೆಗೆ ಪಾವಗಡ ಜನತೆಯ ಮನದಾಳದ ಮಾತುಗಳನ್ನ, ಅವರ ಆಶಯಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಜೋರಾದ ಕರ್ತವ್ಯದೊಂದಿಗೆ ನಾವೆಲ್ಲರೂ ಸಹ ಒಂದೇ ಒಂದು ಮನವಿ. ನನಗೆ ಇತಿಹಾಸದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಶಾಸಕನನ್ನ ನಾಮನಿರ್ದೇಶನ ಮಾಡಿ ತುಮೂಲ್ ಅಧ್ಯಕ್ಷರು ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಪರಮೇಶ್ವರ್ ಸಾಹೇಬ್ರ ಆಶೀರ್ವಾದದಿಂದ ಮಾಡಿದರೆ. ಮೆಗಾ ಡೈರಿಗೆ ನಮಗೆ 200 ಕೋಟಿ ಹಣ ಬೇಕು. ಅವರು ಶಾಶ್ವತವಾದಂಥ ಇದು ಬಡವರು ರೈತರ ಪರವಾದಂಥ ಕಾರ್ಯಕ್ರಮ ಅವ್ರ ಕೈಲೇ ಇದು ಉದ್ಘಾಟನೆಗೆ ಇನ್ನೊಂದು ವರ್ಷದಲ್ಲಿ ಸಾಹೇಬ್ರು ಏನಾದರೂ ದೊಡ್ಡ ಮನಸ್ಸು ಮಾಡಿ ನಮ್ಮ ತುಮೂಲ್ ಮೆಗಾ ಡೈರಿಗೆ ಅವರು ಸಹಕಾರ ನೀಡಿದರೆ, ನಮ್ಮ ತುಮೂಲ್ನ ಎಲ್ಲ ನಿರ್ದೇಶಕರು ಬಂದಿದ್ದಾರೆ ಮನವಿ ಮಾಡಲಿಕ್ಕೆ. ದಯವಿಟ್ಟು ಸಾಹೇಬ್ರು ದೊಡ್ಡ ಮನಸ್ಸು ಮಾಡಿ ಏನಾದರೂ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬ್ರಿಗೆ ಹೇಳಬೇಕು. ಇದೊಂದು ಮನವಿಯನ್ನ ನಮ್ಮ ಎಲ್ಲ ಡೈರಿಯ ನಿರ್ದೇಶಕರು ಬಂದಿದ್ದಾರೆ. ನಮಸ್ಕಾರ. ಧನ್ಯವಾದಗಳು ಸರ್. ಜನತೆಯ ಮನದಾಳದ ಮಾತುಗಳನ್ನು ತಿಳಿಸಿದ್ದಕ್ಕಾಗಿ ಒಮ್ಮೆ ಜೋರಾದ ಕರತಾಳದೊಂದಿಗೆ ನಾವೆಲ್ಲರೂ ಸಹ HV ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಬಂಧುಗಳೇ, ಜಲ ಕಲ್ಯಾಣದ ಕಾಮಗಾರಿಗಳ ಶಿಲಾನ್ಯಾಸಗಳನ್ನು